ಓಕೆ, ಹೇಳಿ ತಮ್ಮ ಹೆಸರು? ಮುನಿಯಪ್ಪ ಅಂತ ಸರ್. ನೀವು ಶಿವಣ್ಣವ್ರಿಗೆ ಏನಾಗಬೇಕು? ಮಗ ಸರ್. ಎಷ್ಟು ಜನ ಮಕ್ಕಳಿದ್ದೀರಿ ನೀವು? 3 ಜನ. ಇನ್ನು ಬಾಕಿ ಇಬ್ಬರು? ಇಬ್ಬರು ಇನ್ನೊಬ್ರು ನಾವಿಬ್ಬರು ಆರಂಭ ಮಾಡ್ಕೊಂಡವೆ. ಒಬ್ಬ ಕಂಪ್ನಿಲಿ ಅವನ ತಮಿಳ್ನಾಡಲ್ಲಿ. ಓಕೆ. ಅವ್ರು ನಾವು ಒಂದು ಆಳು ತಿಳ್ಕೊಂಡಿದ್ದ, ಆಳ್ಕಂಡು ದನಿಗೆ ಹಾಕಿದ, ಅವ್ರು ಊರು ಹೊಂಟೋಗ್ಬಿಟ್ಟಿದ್ರು. 2 ಸಲ ನಾವೇ ಹೊಡೆದಿದ್ದ ಅಷ್ಟೇ ಸರ್. ನಮ್ದು ಯಾವುದು ಹೋಗಲಿಲ್ಲ. ನಮ್ದು ಹೋಗಿ ನಾವು ಹೇಳಿರೋ ನಮ್ಮ ತಂದೆ ಎಷ್ಟು ಹಸುಗಳಿದೆ ನಮ್ಮ ಹತ್ರ ಒಂದು 50-60 ಗಂಟೆ ಸರ್. 50. ಅವೆಲ್ಲ ಎಲ್ಲಿ ಮೇಯಿಸ್ತೀರಿ? ಕಾಡ್ಲೆ ಈ ಮಳ ಮೇಯಿಸ್ಕೊಂಡು ಇರ್ತೀವಿ ನಾವು. ಹಾಳಾಕೊಂಡು ನಾವೇ ಹೋಗ್ಕೊಂಡು ಮೇಯಿಸ್ಕೊಂಡು ನಾವು ಹಂಗೆ ಹಾಳಾಯ್ತು ಅಂದ್ಬಿಟ್ಟು ನಾವು ಹೋಗೋದು ಮೇಯಿಸಿಕೆ. ಹೌದು. ಇಲ್ಲ ನಾವೇ ಅದಕ್ಕೆ ಹೊಡೆದ್ಬಿಟ್ಟು ಉರ್ಲಿದ್ಕೊಂಡು ಹೋಗಲ್ಲ. ನಿಮ್ಮ ಇನ್ನೊಬ್ರು ಬ್ರದರ್ ಎಲ್ಲಿದ್ದಾರೋ? ಯಾರು? ಇನ್ನೊಬ್ರು ನಮ್ಮ ತಮ್ಮ. ಇನ್ನೊಬ್ಬ ಮನೇಲವ್ರೆ. ಎಲ್ಲಿದ್ದಾರೆ? ಮನೇಲವ್ರೆ ಸರ್. ಅವರು ಇಲ್ಲಿ ಈ ಕಡೆ ಬಂದಿಲ್ವಾ? ಬಂದಿಲ್ಲ. ಬೆಳಗ್ಗೆ ಅವರು ಒಂದು ದಿವಸ ಹೋಯ್ತಾರೆ ಸಮಯ ಸಿಕ್ಕಿದಾಗ. ಆಳು ರಜಾ ಕೇಳಿದಾಗ ನಾವು ಬಿಡ್ಬೇಕು ಅವ್ರನ್ನ. ನಾವು ಕಂಟಿನ್ಯೂ ಏನು ಹೋಯ್ತಿರ್ಲಿಲ್ಲ. ಆಳು ರಜಾ ಕೇಳಿದಾಗ ನಾವು ಒಂದು ಸ್ವಲ್ಪ ಬಿಡಬೇಕು, ಹೋಗಿ ಮೇಯಿಸ್ಬೇಕು. ಒಂದು 2 ಸಲ ಅವ್ರನ್ನ ಒಂದ್ಸರಿ ಕರ್ಸ್ಬಿಡಿ. ಎಲ್ಲಿದ್ದಾರೆ ಅವರು? ಮನೆ ಹತ್ರ ಇರೋರ್ನ? ನಮ್ಮ ತಮ್ಮ. ಸರಿ ಆಯ್ತು ಬಿಡಿ ಸರ್. ಈಗ ತಂದೆ ಅವರು ಅಲ್ಲಿ ಮಸುವೇರ್ ಕಳ್ತ ಸತ್ತೋಗಿರಲ್ಲ ಅಂತ ನಮ್ದಿಲ್ಲ ಸರ್ ಅದು. ಈಗ ಶಿವಣ್ಣ ಅವರ ಹಸು ಅಲ್ಲಿ ಪತ್ತೆ ಆಗಿರೋದು ಶಿವಣ್ಣ ಅವರ ಹಸು ಅಂತೇಳಿ ಗುರ್ತು ಮಾಡಿದ್ದಾರೆ ಸದ್ಯಕ್ಕೆ. ಅದಕ್ಕೆ ನಿಮ್ ತಂದೆಯವ್ರನ್ನ ಕರ್ಕೊಂಡು ಹೋಗೋರು ಕೂರ್ಸಿದ್ದಾರೆ ಈಗ ಅರಣ್ಯಾಧಿಕಾರಿಗಳು. ನಮ್ಮ ದಾಸ ಯಾವುದು ಖಾಲಿ ಆಗಿಲ್ಲ ಸರ್. ನಾವು ಖಾಲಿಯಾಗಿ ಹೇಳಿರ್ವ. ನಿಮ್ ತಂದೆಯವ್ರನ್ನ ಏನು ಕೂರ್ಸಿದ್ದಾರೆ? ನಮ್ಮ ತಂದೆಯವ್ರು ಅದೇ ನೀವು ದನಿನವ್ರು ಎಲ್ಲ ಬರ್ರಿ ಅಂತ ಅವರೆಲ್ಲರೂ ಸೇರ್ಸಿ ಕರ್ಕೊಂಡು ಬಂದಿದ್ರು. ಎಲ್ಲ ಒಟ್ಟಿಗೆ 6 ಜನನು ಕೂರ್ಸಿದ್ರು. ನಮ್ದು ಜನ ಎಲ್ಲ ಹೆಚ್ಚು ದನ ಮಡಗಿರೋರ ಎಲ್ಲ ಅಷ್ಟೇ ಸರ್. 50-60 ಇದ್ರ ಒಳಗೆ 40 ಕಡೆ ಅದನ್ನ ಮಾಡಿಕೊಂಡು ಕಾಲ ಕಳ್ಕೊಂಡವೆ ನಾವು ಅಷ್ಟೇ. ಸರಿಯಾ? ನಿಮ್ ಇನ್ನೊಬ್ರು ಬ್ರದರ್ ಎಲ್ಲೋದ್ರು? ನಮ್ಮ ತಮ್ಮ ಮನೇಲಿ ಅವನು ಸರ್. ಫೋನ್ ಮಾಡಿದ್ರೆ ಕರೆಸ್ತೀನಿ, ಇಲ್ಲಿಗೆ ಕರೆಸ್ತೀವಿ ಬಿಡಿ. ಸರಿ ಆಯ್ತು ಸರ್. ಈಗ ನಿಮ್ಮ ಹಸು ಕಾಣೆಯಾಗಿತ್ತು, ಹಾಗಾಗಿ ಹಸುನ ಹುಲಿ ತಿಂದಿತ್ತು ಅನ್ನೋ ಕಾರಣಕ್ಕೆ, ಅಂದ್ರೆ ಕಾಡು ಪ್ರಾಣಿ ಯಾವುದೋ ತಿಂದಿತ್ತು ಅನ್ನೋ ಕಾರಣಕ್ಕೆ ಅದಕ್ಕೆ ವಿಷ ಹಾಕಿದ್ದಾರೆ ಅನ್ನೋದೊಂದು ಡೌಟು ಎಲ್ಲ ಇದು ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ನಾವು ಅದೆಲ್ಲ ಯಾವ ಕೆಲಸನ ಮಾಡಲಿಲ್ಲ ಸರ್. ನಾವು ಓದ್ದೆ ನಮ್ಗೆ ಯಾವ್ದು ನಮ್ಮ ಎಷ್ಟು ಹೋದ್ರೂ ಲೆಕ್ಕ ಇಲ್ಲ. ಓದ್ದು ಹೋಯ್ತು ಅಂದ್ಬಿಟ್ಟು ನಮ್ಮ ಮನೇಲಿ ಇದ್ಕೊಂಡಿದ್ದೆ. ಬಂದು ಆಳೆ ಓಡ್ತು ಅಂತ ಹೇಳಿದ್ರು ನಾವು ಬಿಡ್ಬಿಡ್ತೀವಿ. ನಾವು ಅವ್ರನ್ನ ಏನು ಮಾಡಿಕೋದು? ಈ ಕಾಡ್ಲ 6 ಓದ್ದೋಲೆ ಒಂದು ಹೋದ್ರೆ 9 ಆಯ್ತು ಬಿಡ ಸಾಕು ಅಂದ್ಬಿಟ್ಟು ನಾವು ಬಿಡ್ಬಿಡ್ತೀವಿ. ನಾವು ಯಾವ ರೀತಿ ಮಾಡಲಿಲ್ಲ. ಆ ರೀತಿ ನಿಮ್ಮ ಹಸ ಯಾವತ್ತು ಮಿಸ್ ಆಯಿತು? ನಮ್ಮ ಹಸ ಯಾವುದು ಮಿಸ್ ಆಗಿಲ್ಲ ಸರ್. ನಮ್ದು ಯಾವುದು ಮಿಸ್ ಆಗಿಲ್ಲ. ಯಾವುದು ಮಿಸ್ ಆಗಿಲ್ಲ. ಮಿಸ್ ಆಗಿಲ್ಲ. ಯಾಕೆ ಈ ತರ ವಿಚಾರ ಹಂಗಾರೆ ಹೊರಗಡೆ ಬರ್ತಾ ಇದೆ? ಯಾಕೆ ಕುಟುಂಬದಲ್ಲಿ ಯಾರು ಹೇಳಿದ್ರೆ ಸರ್ ನಾವು ಸತ್ಯ ಹೋಗಿ ಆ ಕೆಲಸ ನಾವು ಹೋಗಿಲ್ಲ. ಸರಿಯಾ? ನಮ್ಗೆ ಬೇಕಂಬಿಟ್ಟು ಯಾರು ಹೇಳಿದ್ರೆ ಏನು ಮಾಡೋದು ನಮ್ಗೆ ಗೊತ್ತಿಲ್ಲ. ಅದೇ ಅವರು ಫಾರೆಸ್ಟ್ ಅವ್ರ ಜೊತೆಲೇ ಕೂಡ ನಾವು ಅಲ್ಲಿ ಬೆಂಕಿ ಬಿದ್ದರೂ ಕೂಡ ದನಿ ಕೆಡಿಸ್ಬೇಕಂತ ಕರೆದ್ರು ಹೋವ. ಯಾವ ನಮ್ಮ ಸಂಘದವ್ರು ಹೇಳಿದ್ರು, ಯಾವ ಹೆಲ್ಪ್ ಕೇಳಿದ್ರು ರೋಡ್ ಸೈಡಿಗೆ ಬಾರಿ ಅಂದ್ರು ಹೋವ. ಅವ್ರ ಜೊತೆಗೆ ಎಲ್ಲ ಕೆಲಸ ಮಾಡುವ ನಾವು ಆ ರೀತಿ ಯಾವ ರೀತಿ ಹೇಳಿಲ್ಲ. ನೋಡ್ರಿ, ಈಗ 6 ಜನಕ್ಕೆ ಕರ್ಕೊಂಬಂದವ್ರೆ. 6 ಜನಕ್ಕೆ ಕರ್ಕೊಂಬಂದ್ರು. ನಿಮ್ಮ ತಂದೆಯವ್ರ ಹೆಸರನ್ನೇ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅದು ಯಾಕೆ ನಮ್ಗೆ ಗೊತ್ತಿಲ್ಲ ಸರ್. ನಾವೇನು ಮಾಡೋದು? ನಾವು ಆ ರೀತಿ ಮಾಡಿಲ್ಲ. ನಮ್ಮ ತಂದೆಯವರು ಅವರು ನಮ್ಮ ಸುಮಾರು ಅಪ್ಡೇಟ್ ನಮ್ಮ ಅಥಾರಿಟಿಗೆ ಬಂದಾಗಿಂದನೂ ಯಾವ ಕೆಲಸ ಅವ್ರು ಕಡ್ಡಿ ಮುಟ್ಟಿಲ್ಲ. ಸುಮ್ಮನೆ ತಿರ್ಗಾಡ್ಕೊಂಡು ಊರ್ಮಳ ತಿರ್ಗಾಡ್ಕೊಂಡು ಎಟ್ಲೇ ಇರೋದೆ. ನಾವಿದ್ದ ಆಳು 7 ವರ್ಷದಿಂದ ಆಳು ಹಾಕೊಂಡಿದ್ದ. ಈ ಆಳೆ ಮೇಯಿಸ್ಕೊಂಡಿದ್ರು. ಈಗ 3-4 ದಿನದಿಂದ ದನ ಮೇಯ್ಸಕ್ಕೆ ಯಾರ್ಯಾರು ಹೋಗ್ತಾ ಇದ್ರಿ? ನಿಮ್ಮ ಯಾರು ನಮ್ಮ ಮನೆ ನಮ್ಮ ತಮ್ಮ 2 ಸಲ ಹೋಗಿ ಸರ್ ನೋಡಿ. ಇದೇ ಗುಡ್ಡೆಗೆ ಹೋಗಿ ಒಂದು ಹಸ ಕರ ಹಾಕೊಂಡಿದ್ದೆ. ಅವ್ರು ಹಿಂಗೆ ಹೊಡ್ಕೊಂಬಿಟ್ರು. ಇಲ್ಲಿ ಕೂಡ ವಾಚಗಳು ನೋಡಿದ್ರು. ಈ ಗುಡ್ಡೆಗೂ ಹಿಂಗೆ ಬಂದಷ್ಟೇ. ಅತ್ತೆ ಆ ಕಾಡಿಗೆ ಹೊಡ್ಕೊಂಡಿದ್ದು. ಈ ಕಾಡಿಗೆ ಹೋಗಿಲ್ಲ ಸರ್. ಹೇಳಿ ತಮ್ಮ ಹೆಸರು? ಮುನಿಯಪ್ಪ ಅಂತ ಸರ್. ನೀವು ಶಿವಣ್ಣವ್ರಿಗೆ ಏನಾಗಬೇಕು? ಮಗ ಸರ್. ಎಷ್ಟು ಜನ ಮಕ್ಕಳಿದ್ದೀರಿ? 3 ಜನ. ಇನ್ನು ಬಾಕಿ ಇಬ್ಬರು? ಇನ್ನೊಬ್ರು ನಾವಿಬ್ಬರು ಆರಂಭ ಮಾಡ್ಕೊಂಡವೆ. ಒಬ್ಬ ಕಂಪ್ನಿಲಿ ಅವನ ತಮಿಳ್ನಾಡಲ್ಲಿ. ಅವ್ರು ನಾವು ಒಂದು ಆಳು ತಿಳ್ಕೊಂಡಿದ್ದ, ಆಳ್ಕಂಡು ದನಿಗೆ ಹಾಕಿದ, ಅವ್ರು ಊರು ಹೊಂಟೋಗ್ಬಿಟ್ಟಿದ್ರು. 2 ಸಲ ನಾವೇ ಹೊಡೆದಿದ್ದ ಅಷ್ಟೇ ಸರ್. ನಮ್ದು ಯಾವುದು ಹೋಗಲಿಲ್ಲ. ನಮ್ದು ಹೋಗಿ ನಾವು ಹೇಳಿರೋ ನಮ್ಮ ತಂದೆ ಎಷ್ಟು ಹಸುಗಳಿದೆ? ನಮ್ಮ ಹತ್ರ ಒಂದು 50-60 ಗಂಟೆ ಸರ್. 50. ಅವೆಲ್ಲ ಎಲ್ಲಿ ಮೇಯಿಸ್ತೀರಿ? ಕಾಡ್ಲೆ ಈ ಮಳ ಮೇಯಿಸ್ಕೊಂಡು ಇರ್ತೀವಿ. ನಾವು ಹಾಳಾಕೊಂಡು ನಾವೇ ಹೋಗ್ಕೊಂಡು ಮೇಯಿಸ್ಕೊಂಡು ನಾವು ಹಂಗೆ ಹಾಳಾಯ್ತು ಅಂದ್ಬಿಟ್ಟು ನಾವು ಹೋಗೋದು ಮೇಯಿಸಿಕೆ. ಹೌದು. ಇಲ್ಲ ನಾವೇ ಅದಕ್ಕೆ ಹೊಡೆದ್ಬಿಟ್ಟು ಉರ್ಲಿದ್ಕೊಂಡು ಹೋಗಲ್ಲ. ನಿಮ್ಮ ಇನ್ನೊಬ್ರು ಬ್ರದರ್ ಎಲ್ಲಿದ್ದಾರೋ? ಯಾರು? ಇನ್ನೊಬ್ರು ನಮ್ಮ ತಮ್ಮ. ಇನ್ನೊಬ್ಬ ಮನೇಲವ್ರೆ. ಎಲ್ಲಿದ್ದಾರೆ? ಮನೇಲವ್ರೆ ಸರ್. ಅವರು ಇಲ್ಲಿ ಈ ಕಡೆ ಬಂದಿಲ್ವಾ? ಬಂದಿಲ್ಲ. ಬೆಳಗ್ಗೆ ಅವರು ಒಂದು ದಿವಸ ಹೋಯ್ತಾರೆ ಸಮಯ ಸಿಕ್ಕಿದಾಗ. ಆಳು ರಜಾ ಕೇಳಿದಾಗ ನಾವು ಬಿಡ್ಬೇಕು ಅವ್ರನ್ನ. ನಾವು ಕಂಟಿನ್ಯೂ ಏನು ಹೋಯ್ತಿರ್ಲಿಲ್ಲ. ಆಳು ರಜಾ ಕೇಳಿದಾಗ ನಾವು ಒಂದು ಸ್ವಲ್ಪ ಬಿಡಬೇಕು, ಹೋಗಿ ಮೇಯಿಸ್ಬೇಕು. ಒಂದು 2 ಸಲ ಅವ್ರನ್ನ ಒಂದ್ಸರಿ ಕರ್ಸ್ಬಿಡಿ. ಎಲ್ಲಿದ್ದಾರೆ ಅವರು? ಮನೆ ಹತ್ರ ಇರೋರ್ನ? ನಮ್ಮ ತಮ್ಮ. ಸರಿ ಆಯ್ತು ಬಿಡಿ ಸರ್. ಈಗ ತಂದೆಯವರು ಅಲ್ಲಿ ಮಸುವೇರ್ ಕಳ್ತ ಸತ್ತೋಗಿರಲ್ಲ ಅಂತ ನಮ್ದಿಲ್ಲ ಸರ್ ಅದು. ಈಗ ಶಿವಣ್ಣ ಅವರ ಹಸು ಅಲ್ಲಿ ಪತ್ತೆ ಆಗಿರೋದು ಶಿವಣ್ಣ ಅವರ ಹಸು ಅಂತೇಳಿ ಗುರ್ತು ಮಾಡಿದ್ದಾರೆ ಸದ್ಯಕ್ಕೆ. ಅದಕ್ಕೆ ನಿಮ್ ತಂದೆಯವ್ರನ್ನ ಕರ್ಕೊಂಡು ಹೋಗೋರು ಕೂರ್ಸಿದ್ದಾರೆ ಈಗ ಅರಣ್ಯಾಧಿಕಾರಿಗಳು. ನಮ್ಮ ದಾಸ ಯಾವುದು ಖಾಲಿ ಆಗಿಲ್ಲ ಸರ್. ನಾವು ಖಾಲಿಯಾಗಿ ಹೇಳಿರ್ವ. ನಿಮ್ ತಂದೆಯವ್ರನ್ನ ಏನು ಕೂರ್ಸಿದ್ದಾರೆ? ನಮ್ಮ ತಂದೆಯವ್ರು ಅದೇ ನೀವು ದನಿನವ್ರು ಎಲ್ಲ ಬರ್ರಿ ಅಂತ ಅವರೆಲ್ಲರೂ ಸೇರ್ಸಿ ಕರ್ಕೊಂಡು ಬಂದಿದ್ರು. ಎಲ್ಲ ಒಟ್ಟಿಗೆ 6 ಜನನು ಕೂರ್ಸಿದ್ರು. ನಮ್ದು ಜನ ಎಲ್ಲ ಹೆಚ್ಚು ದನ ಮಡಗಿರೋರ ಎಲ್ಲ ಅಷ್ಟೇ ಸರ್. 50-60 ಇದ್ರ ಒಳಗೆ 40 ಕಡೆ ಅದನ್ನ ಮಾಡಿಕೊಂಡು ಕಾಲ ಕಳ್ಕೊಂಡವೆ ನಾವು ಅಷ್ಟೇ. ಸರಿಯಾ? ನಿಮ್ ಇನ್ನೊಬ್ರು ಬ್ರದರ್ ಎಲ್ಲೋದ್ರು? ನಮ್ಮ ತಮ್ಮ ಮನೇಲಿ ಅವನು ಸರ್. ಫೋನ್ ಮಾಡಿದ್ರೆ ಕರೆಸ್ತೀನಿ, ಇಲ್ಲಿಗೆ ಕರೆಸ್ತೀವಿ ಬಿಡಿ. ಸರಿ ಆಯ್ತು ಸರ್. ಈಗ ನಿಮ್ಮ ಹಸು ಕಾಣೆಯಾಗಿತ್ತು, ಹಾಗಾಗಿ ಹಸುನ ಹುಲಿ ತಿಂದಿತ್ತು ಅನ್ನೋ ಕಾರಣಕ್ಕೆ, ಅಂದ್ರೆ ಕಾಡು ಪ್ರಾಣಿ ಯಾವುದೋ ತಿಂದಿತ್ತು ಅನ್ನೋ ಕಾರಣಕ್ಕೆ ಅದಕ್ಕೆ ವಿಷ ಹಾಕಿದ್ದಾರೆ ಅನ್ನೋದೊಂದು ಡೌಟು ಎಲ್ಲ ಇದು ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ನಾವು ಅದೆಲ್ಲ ಯಾವ ಕೆಲಸನ ಮಾಡಲಿಲ್ಲ ಸರ್. ನಾವು ಓದ್ದೆ ನಮ್ಗೆ ಯಾವ್ದು ನಮ್ಮ ಎಷ್ಟು ಹೋದ್ರೂ ಲೆಕ್ಕ ಇಲ್ಲ. ಓದ್ದು ಹೋಯ್ತು ಅಂದ್ಬಿಟ್ಟು ನಮ್ಮ ಮನೇಲಿ ಇದ್ಕೊಂಡಿದ್ದೆ. ಬಂದು ಆಳೆ ಓಡ್ತು ಅಂತ ಹೇಳಿದ್ರು ನಾವು ಬಿಡ್ಬಿಡ್ತೀವಿ. ನಾವು ಅವ್ರನ್ನ ಏನು ಮಾಡಿಕೋದು? ಈ ಕಾಡ್ಲ 6 ಓದ್ದೋಲೆ ಒಂದು ಹೋದ್ರೆ 9 ಆಯ್ತು ಬಿಡ ಸಾಕು ಅಂದ್ಬಿಟ್ಟು ನಾವು ಬಿಡ್ಬಿಡ್ತೀವಿ. ನಾವು ಯಾವ ರೀತಿ ಮಾಡಲಿಲ್ಲ. ಆ ರೀತಿ ನಿಮ್ಮ ಹಸ ಯಾವತ್ತು ಮಿಸ್ ಆಯಿತು? ನಮ್ಮ ಹಸ ಯಾವುದು ಮಿಸ್ ಆಗಿಲ್ಲ ಸರ್. ನಮ್ದು ಯಾವುದು ಮಿಸ್ ಆಗಿಲ್ಲ. ಯಾವುದು ಮಿಸ್ ಆಗಿಲ್ಲ. ಮಿಸ್ ಆಗಿಲ್ಲ.
ಯಾಕೆ ಈ ತರ ವಿಚಾರ ಹಂಗಾರೆ ಹೊರಗಡೆ ಬರ್ತಾ ಇದೆ? ಅದು ಯಾಕೆ ಶಿವಣ್ಣ ಯಾರು ಅವ್ರ ಸರ್ ಕುಟುಂಬದಲ್ಲಿ ಆಗ ಅದೇ ಮಾಡೋರು ಯಾಕೆ ಯಾರ ತಂದೆ ಮಗ ಸರ್ ಅಂತೇಳಿ? ಅದು ಯಾರು ಹೇಳಿದ್ರೆ ಸರ್ ನಾವು ಸತ್ಯವಾಗ ಆ ಕೆಲಸ ನಾವು ಹೋಗಿಲ್ಲ ಹ್ಮ್ ಸರಿಯಾ ಹ್ಮ್ ನಮ್ಗೆ ಬೇಕಂಬಿಟ್ಟು ಯಾರು ಹೇಳಿದ್ರೆ ಏನು ಮಾಡೋದು ನಮ್ಗೆ ಗೊತ್ತಿಲ್ಲ. ಅದೇ ಅವರು ಫಾರೆಸ್ಟ್ ಅವ್ರ ಜೊತೆಲೇ ಕೂಡ ನಾವು ಅಲ್ಲಿ ಬೆಂಕಿ ಬಿದ್ದರೂ ಕೂಡ ದನಿ ಕೆಡಿಸ್ಬೇಕಂತ ಕರೆದ್ರು ಹೋವ. ಹ್ಮ್ ಯಾವ ನಮ್ಮ ಸಂಘದವ್ರು ಹೇಳಿದ್ರು ಯಾವ ಹೆಲ್ಪ್ ಕೇಳಿದ್ರು ರೋಡ್ ಸೈಡಿಗೆ ಬಾರಿ ಅಂದ್ರು ಹೋವ ಅವ್ರ ಜೊತೆಗೆ ಹ್ಮ್ ಎಲ್ಲ ಕೆಲಸ ಮಾಡುವ ನಾವು ಆ ರೀತಿ ಯಾವ ರೀತಿನೂ ಹೇಳಿಲ್ಲ. ನೋಡ್ರಿ, ಈಗ 6 ಜನಕ್ಕೆ ಕರ್ಕೊಂಡ್ ಬಂದವ್ರೆ, 6 ಜನಕ್ಕೆ ಕರ್ಕೊಂಡ್ ಬಂದ್ರು. ನಿಮ್ ತಂದೆಯವ್ರ ಹೆಸರನ್ನೇ ಯಾಕೆ ಹಿಂಗ್ ಹೇಳ್ತಾ ಇದಾರೆ ಅಂತ? ಅದು ಯಾಕೆ ನಮ್ಗೆ ಗೊತ್ತಿಲ್ಲ ಸರ್, ನಾವೇನು ಮಾಡೋದು, ನಾವು ಆ ರೀತಿ ಮಾಡಿಲ್ಲ. ನಮ್ಮ ತಂದೆಯವರು ಅವರು ನಮ್ಮ ಸುಮಾರು ಅಪ್ಡೇಟ್ ನಮ್ಮ ಅಥಾರಿಟಿ ಬಂದಾಗಿಂದನೂ ಯಾವ ಕೆಲಸ ಅವ್ರು ಕಡ್ಡಿ ಮುಟ್ಟೋದಿಲ್ಲ. ಸುಮ್ಮನೆ ತಿರ್ಗಾಡ್ಕೊಂಡು ಊರ್ಮಳ ತಿರ್ಗಾಡ್ಕೊಂಡು ಅಟ್ಲೇ ಇರೋದೆ. ನಾವಿದ್ದ ಆಳು 7 ವರ್ಷದಿಂದ ಆಳು ಹಾಕೊಂಡಿದ್ದ, ಈ ಆಳೆ ಮೇಯಿಸ್ಕೊಂಡಿದ್ರು. ಈಗ 3-4 ದಿನದಿಂದ ದನ ಮೇಯ್ಸಕ್ಕೆ ಯಾರ್ಯಾರು ಹೋಗ್ತಾ ಇದ್ರಿ ನಿಮ್ಮ? ಯಾರು ನಮ್ಮಲ್ಲಿ ನಮ್ಮ ತಮ್ಮ 2 ಸಹ ಹೋಗಿ ಸರ್ ನೋಡಿ, ಇದೇ ಗುಡ್ಡೆಗೆ ಹೋಗಿ ಒಂದು ಹಸ ಕರ ಹಾಕೊಂಡಿದ್ದೆ, ಅವ್ರು ಹಿಂಗೆ ಹೊಡ್ಕೊಂಬಿಟ್ರು. ಇಲ್ಲಿ ಕೂಡ ವಾಚಗಳು ನೋಡಿದ್ರು, ಈ ಗುಡ್ಡೆಗೆ ಹಿಂಗೆ ಬಂದಷ್ಟೇ. ಅತ್ತ ಆ ಕಾಡಿಗೆ ಹೊಡ್ಕೊಂಡಿದ್ದು, ಈ ಕಾಡಿಗೆ ಹೋಗಿಲ್ಲ ಸರ್. ಹೇಳಿ, ತಮ್ಮ ಹೆಸರು? ಮುನಿಯಪ್ಪ ಅಂತ ಸರ್. ನೀವು ಶಿವಣ್ಣವ್ರಿಗೆ ಏನಾಗಬೇಕು? ಮಗ ಸರ್. ಎಷ್ಟು ಜನ ಮಕ್ಳಿದ್ದೀರಿ ನೀವು? 3 ಜನ. ಇನ್ನು ಬಾಕಿ ಇಬ್ರು? ಇಬ್ಬರು, ಒಬ್ಬ ಇನ್ನೊಬ್ರು ನಾವಿಬ್ಬರು ಆರಂಭ ಮಾಡ್ಕೊಂಡವೆ. ಒಬ್ಬ ಕಂಪ್ನಿಲಿ ಅವನೇ ತಮಿಳ್ನಾಡಲ್ಲಿ. ಓಕೆ. ಅವ್ರು ನಾವು ಒಂದು ಆಳು ತಿಳ್ಕೊಂಡಿದ್ದ, ಆಳ್ಕಂಡು ದನಿಗೆ ಹಾಕಿದ, ಅವ್ರು ಊರು ಹೊಂಟು ಹುಟ್ಟಿದ್ರು. 2 ಸಲ ನಾವೇ ಹೊಡೆದಿದ್ದ ಅಷ್ಟೇ ಸರ್. ನಮ್ದು ಯಾವುದು ಹೋಗಲಿಲ್ಲ. ನಮ್ದು ಹೋಗಿ ನಾವು ಹೇಳಿರೋ ನಮ್ಮ ತಂದೆ ಎಷ್ಟು ಹಸುಗಳಿದೆ ನಮ್ಮ ಹತ್ರ? ಒಂದು 50-60 ಗಂಟೆ ಸರ್. ಅವೆಲ್ಲ ಎಲ್ಲಿ ಮೇಯಿಸ್ತೀರಿ? ಕಾಡ್ಲೆ ಈ ಮಳ ಮೇಯಿಸ್ಕೊಂಡೇ ಇರೋದು ನಾವು. ಹಾಳಾಕೊಂಡು ನಾವೇ ಹೋಗ್ಕೊಂಡು ಮೇಯಿಸ್ಕೊಂಡು ನಾವು ಹಂಗೆ ಹಾಳಾಯ್ತು ಅಂದ್ಬಿಟ್ಟು ನಾವು ಹೋಗೋದು ಮೇಯಿಸಿಕೆ. ಹೌದು, ಇಲ್ಲ ನಾವೇ ಅದಕ್ಕೆ ಹೊಡೆದ್ಬಿಟ್ಟು ಉರ್ಲಿದ್ಕೊಂಡು ಹೋಗಲ್ಲ. ನಿಮ್ಮ ಇನ್ನೊಬ್ರು ಬ್ರದರ್ ಎಲ್ಲಿದ್ದಾರೋ? ಯಾರು? ಇನ್ನೊಬ್ರು ನಮ್ಮ ತಮ್ಮ. ಇನ್ನೊಬ್ಬ ಮನೇಲವ್ರೆ. ಎಲ್ಲಿದ್ದಾರೆ? ಮನೇಲವ್ರೆ ಸರ್. ಅವರು ಇಲ್ಲಿ ಈ ಕಡೆ ಬಂದಿಲ್ವಾ? ಬಂದಿಲ್ಲ. ಹೋಯ್ತಾರ ಬೆಳಗ್ಗೆ ಅವರು ಒಂದು ಸಹ ಹೋಯ್ತಾರೆ. ಸಮಯ ಸಿಕ್ಕಿದಾಗ ಆಳು ರಜಾ ಕೇಳಿದಾಗ ನಾವು ಬಿಡ್ಬೇಕು ಅವ್ರನ್ನ. ನಾವು ಕಂಟಿನ್ಯೂ ಏನು ಹೋಯ್ತಿರ್ಲಿಲ್ಲ. ಆಳು ರಜಾ ಕೇಳಿದಾಗ ನಾವು ಒಂದು ಸಹ ಬಿಡ್ಬೇಕು, ಮೇಯಿಸ್ಬೇಕು. ಒಂದು 2 ಸಹ ಅವ್ರನ್ನೊಂದ್ಸರಿ ಕರ್ಸ್ಬಿಡಿ. ಎಲ್ಲಿದ್ದಾರೆ ಅವರು? ಮನೆ ಹತ್ರ ಇರೋರ್ನ? ನಮ್ಮ ತಮ್ಮ. ಸರಿ ಆಯ್ತು ಬಿಡಿ ಸರ್. ಈಗ ತಂದೆ ಅವರು ಅಲ್ಲಿ ಮಸೂರಿ ಕಳ್ತಾ ಸತ್ತೋಗಿರಲ್ಲ ಅಂತ ನಮ್ದಿಲ್ಲ ಸರ್ ಅದು. ಈಗ ಶಿವಣ್ಣ ಅವರ ಹಸು ಅಲ್ಲಿ ಪತ್ತೆ ಆಗಿರೋದು ಶಿವಣ್ಣ ಅವರ ಹಸು ಅಂತೇಳಿ ಗುರ್ತು ಮಾಡಿದ್ದಾರೆ ಸದ್ಯಕ್ಕೆ. ಅದಕ್ಕೆ ನಿಮ್ ತಂದೆಯವ್ರನ್ನ ಕರ್ಕೊಂಡೋಗಿ ಕೂರ್ಸಿದ್ದಾರೆ ಈಗ ಅರಣ್ಯಾಧಿಕಾರಿಗಳು. ನಮ್ಮ ದಾಸ ಯಾವುದು ಖಾಲಿ ಆಗಿಲ್ಲ ಸರ್. ನಾವು ಖಾಲಿಯಾಗಿ ಹೇಳಿರ್ಬೋದು. ನಿಮ್ ತಂದೆಯವ್ರನ್ನ ಏನು ಕೂರ್ಸಿದ್ದಾರೆ? ನಮ್ಮ ತಂದೆ ನೀವು ದನಿನವ್ರು ಎಲ್ಲ ಬರ್ರಿ ಅಂತ ಅವರೆಲ್ಲರೂ ಸೇರ್ಸಿ ಕರ್ಕೊಂಡ್ ಬಂದಿರಿ. ಎಲ್ಲ ಒಟ್ಟಿಗೆ 6 ಜನನೂ ಕೂರ್ಸಿದ್ರು. ನಮ್ದು ಜನ ಎಲ್ಲ ಹೆಚ್ಚು ದನ ಮಡಗಿರೋರ ಎಲ್ಲ ಅಷ್ಟೇ ಸರ್. 50-60 ಇದ್ರ ಒಳಗೆ 40 ಕನ್ನಡ ಅದನ್ನ ಮಾಡಿಕೊಂಡು ಕಾಲ ಕಳ್ಕೊಂಡವೆ ನಾವು ಅಷ್ಟೇ. ಸರಿಯಾ? ನಿಮ್ ಇನ್ನೊಬ್ರು ಬ್ರದರ್ ಎಲ್ಲೋದ್ರು? ನಮ್ಮ ತಮ್ಮ ಮನೇಲಿ ಅವನು ಸರ್. ಫೋನ್ ಮಾಡಿದ್ರೆ ಕರೆಸ್ತೀನಿ, ಇಲ್ಲಿಗೆ ಕರೆಸ್ತೀನಿ ಬಿಡಿ ಈಗ. ಸರಿ ಆಯ್ತು ಸರ್. ಈಗ ನಿಮ್ಮ ಹಸು ಕಾಣೆಯಾಗಿತ್ತು, ಹಾಗಾಗಿ ಹಸುನ ಹುಲಿ ತಿಂದಿತ್ತು ಅನ್ನೋ ಕಾರಣಕ್ಕೆ, ಅಂದ್ರೆ ಕಾಡು ಪ್ರಾಣಿ ಯಾವ್ದೋ ತಿಂದಿತ್ತು ಅನ್ನೋ ಕಾರಣಕ್ಕೆ ಅದಕ್ಕೆ ವಿಷ ಹಾಕಿದ್ದಾರೆ ಅನ್ನೋದೊಂದು ಡೌಟು ಎಲ್ಲ ಇದ್ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ? ನಾವು ಅದೆಲ್ಲ ಯಾವ ಕೆಲಸನೂ ಮಾಡಲಿಲ್ಲ ಸರ್. ನಾವು ಓದ್ದೆ ನಮ್ಗೆ ಯಾವ್ದು ನಮ್ಮ ಎಷ್ಟು ಹೋದ್ರೂ ಲೆಕ್ಕ ಇಲ್ಲ. ಓದ್ದು ಹೋಯ್ತು ಅಂದ್ಬಿಟ್ಟು ನಮ್ಮ ಮನೇಲಿ ಇದ್ಕೊಂಡಿದ್ದೆ. ಬಂದು ಆಳೆ ಓಡ್ತು ಅಂತ ಹೇಳಿದ್ರು ನಾವು ಬಿಟ್ಬಿಡ್ತೀವಿ. ನಾವು ಅವ್ರನ್ನೇನು ಮಾಡಿಕೋದು? ಈ ಕಾಡ್ಲಿ 6 ಓದ್ದು ಹೋಲಿ, ಒಂದು ಹೋದ್ರೆ 9 ಆಯ್ತು ಬಿಡ ಸಾಕು ಅಂದ್ಬಿಟ್ಟು ನಾವು ಬಿಟ್ಬಿಡ್ತೀವಿ. ನಾವು ಯಾವ ರೀತಿನೂ ಮಾಡಲಿಲ್ಲ ಆ ರೀತಿ. ನಿಮ್ಮ ಹಸ ಯಾವತ್ತು ಮಿಸ್ ಆಯ್ತು? ನಮ್ಮ ಹಸ ಯಾವ್ದು ಮಿಸ್ ಆಗಿಲ್ಲ ಸರ್. ನಮ್ದು ಯಾವ್ದು ಮಿಸ್ ಆಗಿಲ್ಲ. ಯಾವ್ದು ಮಿಸ್ ಆಗಿಲ್ಲ. ಮಿಸ್ ಆಗಿಲ್ಲ. ಯಾಕೆ ಈ ತರ ವಿಚಾರ ಹಂಗಾರೆ ಹೊರಗಡೆ ಬರ್ತಾ ಇದೆ? ಅದು ಯಾಕೆ ಯಾರು ಸರ್? ಕುಟುಂಬದಲ್ಲಿ ಆಗ ಯಾರ ಸರ್? ಅಂತೇಳಿ ಅದು ಯಾರು ಹೇಳಿದ್ರೆ ಸರ್ ನಾವು ಸತ್ಯವಾಗ ಆ ಕೆಲಸ ನಾವು ಹೋಗಿಲ್ಲ ಸರಿಯಾ? ನಮ್ಗೆ ಬೇಕಂಬಿಟ್ಟು ಯಾರು ಹೇಳಿದ್ರೆ ಏನು ಮಾಡೋದು ನಮ್ಗೆ ಗೊತ್ತಿಲ್ಲ. ಅದೇ ಅವರು ಫಾರೆಸ್ಟ್ ಅವ್ರ ಜೊತೆಲೇ ಕೂಡ ನಾವು ಅಲ್ಲಿ ಬೆಂಕಿ ಬಿದ್ದರೂ ಕೂಡ ದನಿ ಕೆಡಿಸ್ಬೇಕಂತ ಕರೆದ್ರು ಹೋವ. ಯಾವ ನಮ್ಮ ಸಂಘದವ್ರು ಹೇಳಿದ್ರು ಯಾವ ಹೆಲ್ಪ್ ಕೇಳಿದ್ರು ರೋಡ್ ಸೈಡಿಗೆ ಬಾರಿ ಅಂದ್ರು ಹೋವ ಅವ್ರ ಜೊತೆಗೆ ಎಲ್ಲ ಕೆಲಸ ಮಾಡುವ ನಾವು ಆ ರೀತಿ ಯಾವ ರೀತಿನೂ ಹೇಳಿಲ್ಲ. ನೋಡ್ರಿ, ಈಗ 6 ಜನಕ್ಕೆ ಕರ್ಕೊಂಡ್ ಬಂದವ್ರೆ, 6 ಜನಕ್ಕೆ ಕರ್ಕೊಂಡ್ ಬಂದ್ರು. ನಿಮ್ ತಂದೆಯವ್ರ ಹೆಸರನ್ನೇ ಯಾಕೆ ಹಿಂಗ್ ಹೇಳ್ತಾ ಇದಾರೆ ಅಂತ? ಅದು ಯಾಕೆ ನಮ್ಗೆ ಗೊತ್ತಿಲ್ಲ ಸರ್. ನಾವೇನು ಮಾಡೋದು, ನಾವು ಆ ರೀತಿ ಮಾಡಿಲ್ಲ. ನಮ್ಮ ತಂದೆಯವರು ಅವರು ನಮ್ಮ ಸುಮಾರು ಅಪ್ಡೇಟ್ ನಮ್ಮ ಅಥಾರಿಟಿ ಬಂದಾಗಿಂದನೂ ಯಾವ ಕೆಲಸ ಅವ್ರು ಕಡ್ಡಿ ಮುಟ್ಟೋದಿಲ್ಲ. ಸುಮ್ಮನೆ ತಿರ್ಗಾಡ್ಕೊಂಡು ಊರ್ಮಳ ತಿರ್ಗಾಡ್ಕೊಂಡು ಅಟ್ಲೇ ಇರೋದೆ. ನಾವಿದ್ದ ಆಳು 7 ವರ್ಷದಿಂದ ಆಳು ಹಾಕೊಂಡಿದ್ದ, ಈ ಆಳೆ ಮೇಯಿಸ್ಕೊಂಡಿದ್ರು. ಈಗ 3-4 ದಿನದಿಂದ ದನ ಮೇಯ್ಸಕ್ಕೆ ಯಾರ್ಯಾರು ಹೋಗ್ತಾ ಇದ್ರಿ ನಿಮ್ಮ? ಯಾರು ನಮ್ಮ ಮನೇಲಿ ನಮ್ಮ ತಮ್ಮ 2 ಸಹ ಹೋಗಿ ಸರ್ ನೋಡಿ, ಇದೇ ಗುಡ್ಡೆಗೆ ಹೋಗಿ ಒಂದು ಹಸ ಕರ ಹಾಕೊಂಡಿದ್ದೆ, ಅವ್ರು ಹಿಂಗೆ ಹೊಡ್ಕೊಂಬಿಟ್ರು. ಇಲ್ಲಿ ಕೂಡ ವಾಚಗಳು ನೋಡಿದ್ರು, ಈ ಗುಡ್ಡೆಗೆ ಹಿಂಗೆ ಬಂದಷ್ಟೇ. ಅತ್ತ ಆ ಕಾಡಿಗೆ ಹೊಡ್ಕೊಂಡಿದ್ದು, ಈ ಕಾಡಿಗೆ ಹೋಗಿಲ್ಲ ಸರ್.